ಗುಂಡಿ ಮುಚ್ಚಿ ಪ್ರಾಣ ಉಳಿಸಿ ಸಾರ್ವಜನಿಕರ ಆಗ್ರಹ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನಗರಸಭೆಯ ಮುಂಭಾಗದಲ್ಲಿರ್ತಕ್ಕಂಥ ರಬಕವಿ ಬನಹಟ್ಟಿ ಪ್ರಮುಖ ಹೆದ್ದಾರಿ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿದೆ. ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಗುಂಡಿ ಮುಚ್ಚತಕ್ಕಂಥ ಕಾರ್ಯ ಆಗಿಲ್ಲ. ಕ್ಷೇತ್ರದಲ್ಲಿ ರಾತ್ರಿ ಸುರಿದ ಒಂದೇ ಮಳೆಗೆ ಹಳ್ಳ ಕೊಳ್ಳದಂತೆ ಗುಂಡಿ ತುಂಬೆಲ್ಲ ನೀರು ಮುಚ್ಚಿ ರಸ್ತೆ ಕಾಣದಂತಾಗಿದೆ. ಅಷ್ಟೊಂದು ಪ್ರಮಾಣದಲ್ಲಿ ಗುಂಡಿಗಳು ಬಿದ್ದರೂ ಅಧಿಕಾರಿಗಳು ನೋಡದಂತೆ ಕಣ್ಣು ಮುಚ್ಚಿ ಕೂತಿದ್ದಾರೆ. ಹೀಗಾಗಿ ಸಾರ್ವಜನಿಕರ ಪ್ರಾಣಕ್ಕೆ ಯಾರು ಹೊಣೆ ಎಂಬ ಪ್ರಶ್ನೆ ಕಾಡುತ್ತಿದೆ. ರಬಕವಿ ಬನಹಟ್ಟಿಯ ಪ್ರಮುಖ ರಸ್ತೆಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗುಂಡಿಗಳು ಬಿದ್ದಿವೆ. ಅವುಗಳನ್ನು ಮುಚ್ಚಿ, ಇಲ್ಲದಿದ್ದರೆ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸಾರ್ವಜನಿಕರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಕುರಿತಂತೆ ನೇಕಾರ ಮುಖಂಡ ಶಿವಲಿಂಗ ತಿರ್ಕಿ ಆಗ್ರಹಿಸುತ್ತಾ, ನೇಕಾರ ನಗರಿ ಗುಂಡಿಗಳನ್ನು ಮುಚ್ಚದಿದ್ದಲ್ಲಿ ಗುಂಡಿಗಳಲ್ಲೇ ಕುಳಿತು ಹೋರಾಟ ಮಾಡುವ ಎಚ್ಚರಿಕೆಯನ್ನು ಅವರು ನೀಡಿದ್ದಾರೆ. ರಬಕವಿ ಬನಹಟ್ಟಿ ನಗರ ಪಾಲಿಕೆ ಮುಂದೆ ಏನೊಂದು ದೊಡ್ಡ ರಸ್ತೆ ಮಧ್ಯದೊಳಗನ ದೊಡ್ಡ ಗುಂಡಿ ಬಿದ್ದೈತಿ. ಇದು ಬಿದ್ದು ಭಾಳ ದಿವಸ ಆಯ್ತು. ಇದ್ರ ಬಗ್ಗೆ ಆಡಳಿತ ಅಧಿಕಾರಿಗಳಿರ್ಬೋದು, ಜೊತೆಗೆ ಅಲ್ಲಿ ಪುರಸಭೆಯ ನಗರಸಭೆಯ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ತೋರಾಕತ್ತಾರಂದ್ರೆ, ತಿರುಗಿ ಮಳೆಗಾಲ ಬತ್ತು, ಈಗೂ ಸಹಿತ ಸಾಕಷ್ಟು ರಬಕವಿ ಬನಹಟ್ಟಿ ಹೋಗೋ ಜನ ಎಲ್ಲ ಅಲ್ಲಿ ಅಡ್ಡಾಡ್ತಾರೆ. ಆಮೇಲೆ ಅಲ್ಲೇ ಒಂದು ಮುಂದೆ ಹಾಸ್ಪಿಟ್ಲ್ಗಳದಾವ, ಈ ಕಡೆ ಮುಂದೆ ಬಂದೀವಿ ಅಂದ್ರೆ ಕೋರ್ಟ್ ಐತಿ. ಆಮೇಲೆ ಅಲ್ಲಿ ಅಧಿಕಾರಿಗಳು ಮುಂದೆ ಪೆಟ್ರೋಲ್ ಪಂಪ್ ಐತಿ. ಇಲ್ಲಿ ಆಕ್ಸಿಡೆಂಟ್ ಆಯ್ಕೆಶನ್ ಸಾಕಷ್ಟು ಜನರಿಗೆ ಅಪಘಾತ ಆಗಕತ್ತಾವ. ಆಮೇಲೆ ಆಸ್ಪತ್ರೆಗಳದಾವ, ಪೇಷಂಟ್ಗಳು ಬರ್ತಾವೆ. ಇದನ್ನೆಲ್ಲನೂ ಗಮನಿಸಲಾರ್ದ ಅದನ್ನು ಅದು ಕೊಣಚಿ ಹಂಗೆ ಉಳಿದೈತಿ, ತೆಗ್ಗು ಬೀಳಾಕತ್ತೈತಿ. ಇನ್ನೂ ಕೂಡ ಅದನ್ನು ಸರಿ ಮಾಡಿಸುವಂಥ ವ್ಯವಸ್ಥೆ ಆದಷ್ಟು ಬೇಗ ಮಾಡಬೇಕು. ಇಲ್ಲಾಂದ್ರೆ ಅದೇ ಕೊಣಚಿ ಒಳಗೆ ಕೂತ್ಕೇಶನ್ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಕೈತೆ ಅಂತೇಳಿ ಈ ಮಾಧ್ಯಮದ ಮೂಲಕ ಎಚ್ಚರಿಕೆ ಕೊಡ್ತೀವಿ.